ಹಾಗಲಕಾಯಿ ತಿನ್ನಕ್ಕೆ ಇಷ್ಟ ಇಲ್ಲದೆ ಇರೋರು ಈ ಪಲ್ಯವನ್ನು ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಕೇಳ್ತಾರೆ. ಅಷ್ಟೊಂದು ರುಚಿ ಈ ಪಲ್ಯಕ್ಕೆ. ಅದರ ಜೊತೆ ಸುವಾಸನೆಯುಕ್ತ ಒಂದು ಕೊತ್ತಂಬರಿ ಸೊಪ್ಪಿನ ಸಾರು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ದಿಸ್ ಇಸ್ ಸಂಧ್ಯಾ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಒಳ್ಳೆಯ ಪಲ್ಯದ ರೆಸಿಪಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಹಾಗಲಕಾಯಿ ಮಸಾಲೆ ಪಲ್ಯ ಅಥವಾ ಗೊಜ್ಜು ಎಂದು ಕೂಡ ಅನ್ಬೋದು. ಅದರ ಜೊತೆ ಘಮ ಘಮ ಅನ್ನುವಂತಹ ಒಂದು ಕೊತ್ತಂಬರಿ ಸೊಪ್ಪಿನ ಸಾರನ್ನು ಕೂಡ ಮಾಡಲಿಕ್ಕಿದ್ದೇನೆ. ಎರಡು ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ರಪ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ. ಒಂದು ಬೌಲಲ್ಲಿ ನಾನು ಇಲ್ಲಿ ತೆಂಗಿನಕಾಯಿಯನ್ನು ಎಳೆ ತೆಂಗಿನಕಾಯಿ ತಗೊಂಡಿದ್ದೀನಿ. ಈ ರೀತಿ ತುರ್ಕೊಂಡಿರುವ ತೆಂಗಿನಕಾಯಿ ತಗೊಳ್ಳೋದಾದರೂ ತಗೊಳ್ಬೋದು. ಅರ್ಧ ತೆಂಗಿನಕಾಯಿಯನ್ನು ಇಲ್ಲಿ ತಗೊಂಡಿದ್ದೀನಿ. ಈ ತೆಂಗಿನಕಾಯಿಯ ಜೊತೆ ನಾನು ಖಾರಕ್ಕೆ ಬೇಕಾಗಿರುವಂತಹ ಹುರಿದಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದರ ಜೊತೆ ಹುಣಸೆಹಣ್ಣನ್ನು ಕೂಡ ಹಾಕ್ತಾಯಿದ್ದೇನೆ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಹುರಿದಿರುವಂಥ ತೆಗೆದುಕೊಂಡಿದ್ದು, ನೀವು ಬೇಕಿದ್ರೆ ಗುಂಟೂರು ಮೆಣಸಿನ್ಕಾಯಿ ಅಥವಾ ಬೇರೆ ಯಾವುದೇ ರಾಮನಾಡ್ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಹಾಕ್ಕೋಬೋದು. ಹುರಿದಿರುವಂತಹ ಮೆಣಸಿನಕಾಯಿಯನ್ನೇ ತೆಗೆದುಕೊಳ್ಬೇಕು. ಒಂದೆರಡು ಹುಣಸೆಹಣ್ಣನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡಿಕೊಂಡು, ಒಂದು ಹಿಡಿಯಷ್ಟು ನಾನಿಲ್ಲಿ ಒಳ್ಳೆಯ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕಿ ಚೆನ್ನಾಗಿ ತರಿತರಿಯಾಗಿರೋ ಈ ಬೌಲಲ್ಲಿ ಈಗ ಹಾಕ್ತಾ ಇದ್ದೇನೆ. ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನಾವು ಇನ್ನಷ್ಟು ನೀರನ್ನು 2 ಲೋಟ ನೀರನ್ನು ಕೂಡ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಈ ಅನ್ನಕ್ಕಂತೂ ತುಂಬಾ ಸೂಪರ್ ಆಗಿರುತ್ತೆ ಇದು, ಖಂಡಿತ ಟ್ರೈ ಮಾಡಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಮೇಲ್ಗಡೆಯಿಂದ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಇದು ಈ ರೀತಿಯಾಗಿ ಮಾಡಿದರೆ. ಇವಾಗ ಇದನ್ನು ಕುದಿಯೋಕ್ಕೆ ಬಿಡ್ತಾ ಇದ್ದೇನೆ. 2 ಲೋಟ ಹಾಕ್ಕೊಂಡಿದ್ದೆ, ಇನ್ನೊಂದು ಲೋಟ ಬೇಕು ಅಂತ ಅನಿಸ್ತು ಅಷ್ಟು. ಇವಾಗ ನೋಡಿ, ಸಾರು ಅನ್ನಕ್ಕೆ ಕಲಿಸಿಕೊಳ್ಳುವಂಥ ಥರ ಕನ್ಸಿಸ್ಟೆನ್ಸಿನ ಮಾಡ್ಕೊಳ್ಬೇಕು. ಇವಾಗ ನಾನು ರುಚಿಗೆ ತಕ್ಕಷ್ಟು 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡೆ. ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಆವಾಗ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇವೆಲ್ಲನೂ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇವಾಗ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಇವಾಗ ಒಂದು ಒಳ್ಳೆಯ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ, ಎಣ್ಣೆ ಕೂಡ ಹಾಕಿದ್ದೀನಿ. ಎಣ್ಣೆಗೆ ಕಾದ ನಂತರ ನಾನು ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದ ಮೇಲೆ ಒಂದೇ ಒಂದು ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ಒಳ್ಳೆ ಒಗ್ಗರಣೆ ರೆಡಿ ಆಯಿತು. ಈ ಒಗ್ಗರಣೆಯನ್ನು ನಾವು ಸಾರಿಗೆ ಹಾಕಬೇಕು. ನೋಡಿದರೆ ಎಷ್ಟು ಕ್ವಿಕ್ ಆ್ಯಂಡ್ ಈಸಿ, ವಿದಿನ್ ಎ ಫ್ಯೂ ಮಿನಿಟ್ಸಲ್ಲಿ ನಮ್ಮದು ಸಾರು ರೆಡಿಯಾಗಿದೆ. ವಿದಿನ್ 5-10 ಮಿನಿಟ್ಸಲ್ಲಿ ಇದನ್ನು ಮಾಡ್ಕೋಬೋದು. ಇವಾಗ ಇದು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರ್ ಬಂದಿದೆ ಅಂದರೆ, ಮನೆಯಲ್ಲಿ ಕಿಚನ್ ಫುಲ್ಲು ಅದೇ ಕೊತ್ತಂಬರಿ ಸೊಪ್ಪಿನ ಸುವಾಸನೆ ಹರಡ್ಕೊಂಡಿದೆ. ಇವಾಗ ನೆಕ್ಸ್ಟ್ ಪಲ್ಯದ ರೆಸಿಪಿ ಕಡೆ ಹೋಗೋಣ. ನೋಡಿ, ಇಲ್ಲಿ ನಾನು 2-3 ಮೀಡಿಯಮ್ ಗಾತ್ರದ ಹಾಗಲಕಾಯಿಯನ್ನು ಚೆನ್ನಾಗಿ ಹೆಚ್ಚಿಬಿಟ್ಟು ಉಪ್ಪು ಹಾಕಿ ಹಿಂದಿನ ದಿನ ರಾತ್ರಿಯನ್ನೇ ಇದನ್ನು ಹಾಗೆ ಇಟ್ಟಿದ್ದೆ. ಇವಾಗ ಉಪ್ಪು ನೀರನ್ನು ತೆಗೆದು ತೊಳ್ಕೊಂಡು ಇವಾಗ ಇದಕ್ಕೆ ನಾನು ಮತ್ತೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವೆರಡನ್ನು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನಾವು ಕಾಯಿಯನ್ನು ಬಳಸದೆ ಮಾಡುವಂತಹ ಹಾಗಲಕಾಯಿ ಗೊಜ್ಜಿದು. ತುಂಬಾ ಈಸಿ, ಕ್ವಿಕ್ಕಾಗಿ ಮಾಡ್ಬೋದು. ಇದಕ್ಕೆ ಇವಾಗ ನಾನು 1-2 ಚಮಚದಷ್ಟು ಸಾಂಬಾರು ಪೌಡರನ್ನು ಹಾಕ್ತಾ ಇದ್ದೇನೆ. ಸಾಂಬಾರು ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪೌಡರ್ ಇದು. ನೀವು ಬೇಕಿದ್ದರೆ ಸ್ಟೋರ್ ಬಾಟ್ ಸಾಂಬಾರು ಪೌಡ್ರ್ ಕೂಡ ಹಾಕ್ಕೋಬೋದು. ಇವೆಲ್ಲವನ್ನು ಹಾಕಿ ಈಗ ಈ ಹಾಗಲಕಾಯಿಯನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಖಾರ, ಉಪ್ಪು ಮತ್ತು ಸಾಂಬಾರು ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಕಡಾಯಿಯನ್ನು ಇಟ್ಕೋತಾ ಇದ್ದೀನಿ. ಈ ಕಡಾಯಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿರುವಂಥ ಹಾಗಲಕಾಯಿಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಅಂತೂ ಹಾಕ್ಕೋತಾ ಇಲ್ಲ, ಡೈರೆಕ್ಟಾಗಿ ಈ ರೀತಿಯಾಗಿ ಹಾಕೋತಾ ಇದ್ದೀನಿ. 1 ಲೋಟ ನೀರಲ್ಲಿ ನಾನು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಚೆನ್ನಾಗಿ ನೆನೆಸ್ಕೊಂಡಿದ್ದೆ. ಆ ನೀರನ್ನು ಇವಾಗ ಕಿವುಚಿಬಿಟ್ಟು ಆ ನೀರನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹುಣಸೆ ಹಣ್ಣಿನ ನೀರನ್ನು ಹಾಕ್ಕೋಬೇಕು ನೀವು. ಫೈನ್ ಪೇಸ್ಟ್ ಆಗಿರುವಂತಹ ಟ್ಯಾಮ್ರಿನ್ ಪೇಸ್ಟ್ ಕೂಡ ಇದಕ್ಕೆ ಹಾಕ್ಕೋಬೋದು. ಇಲ್ಲಿ ಹುಣಸೆ ಹಣ್ಣಿನ ನೀರನ್ನು ಈಗ ನಾನು ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದನ್ನು ನಾವು ಕುದಿಯೋಕ್ಕೆ ಬಿಡಬೇಕು. ಮತ್ತು 7-8 ನಿಮಿಷ ಆದರೂ ಬೇಕಾಗುತ್ತೆ ಹಾಗಲಕಾಯಿ ಬೇಯೋದಕ್ಕೆ. ಇದು ಚೆನ್ನಾಗಿ ಬಾಯ್ಲ್ ಬಂದಮೇಲೆ ಇದನ್ನು ಮುಚ್ಚಿ ನಾವು ಬೇಯಿಸ್ಕೋಬೇಕಾಗತ್ತೆ. ಹಾಗಲಕಾಯಿ ಬೇಯೋದಕ್ಕೆ ಮತ್ತೆ 1 ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೋತಾ ಇದ್ದೇನೆ.
ಇವಾಗ ಚೆನ್ನಾಗಿ ಕುದಿಬೇಕು. ಇದನ್ನು ನಾವೀಗ ಮುಚ್ಚಿ ನಾವಿದನ್ನು ಬೇಯಿಸ್ಕೊಳ್ಳೋಣ. ಒಂದು 7 to 8 ಮಿನಿಟ್ಸ್ ಹಿಡಿಯುತ್ತೆ. ಹಾಗಲಕಾಯಿ ಇವಾಗ ಚೆನ್ನಾಗಿ ಬೆಂದಿದೆ. ಬೆಂದಾದಮೇಲೆ ನಾವು ಬೆಲ್ಲವನ್ನು ಹಾಕ್ಕೋತಾ ಇದ್ದೀನಿ. ಬೆಲ್ಲ ಒಂದು 3 ರಿಂದ 4 ಸ್ಪೂನ್ ಹಾಕ್ಕೊಂಡೆ. ಬೆಲ್ಲವನ್ನು ಮುಂಚೆ ಹಾಕ್ಕೊಂಡ್ರೆ ಹಾಗಲಕಾಯಿ ಖಂಡಿತ ಬೇಯೋದಿಲ್ಲ. ಒಂದು 2-3 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಈ ರೆಸಿಪೀಸ್ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದಲ್ಲಿ, ನನ್ನ ಈ ಎಫರ್ಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ. ನಿಮ್ಮ ಒಂದು ಲೈಕ್ ನನಗೆ ತುಂಬ ಮೋಟಿವೇಶನನ್ನು ಕೊಡುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಕೂಡ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇಷ್ಟರವರೆಗೂ ನಾವೆಲ್ಲೂ ಎಣ್ಣೆಯನ್ನು ಬಳಸಿರಲಿಲ್ಲ. ಒಳ್ಳೆಯ ಒಂದು ಒಗ್ಗರಣೆಯನ್ನು ಕೊಡಬೇಕಾಗುತ್ತೆ. ಇಲ್ಲಿ ಇವಾಗ ಒಂದು ಒಗ್ಗರಣೆ ಪ್ಯಾನನ್ನು ಇಟ್ಕೊಂಡಿದ್ದೇನೆ. ಪ್ಯಾನಲ್ಲಿ ನಾನು ತೆಂಗಿನೆಣ್ಣೆಯನ್ನು ತೊಗೊಂಡಿದ್ದೇನೆ. ತೆಂಗಿನೆಣ್ಣೆ ಕಾದ ನಂತರ 1 ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂದ ಮೇಲೆ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಫ್ರೈ ಆದಮೇಲೆ ಇದಕ್ಕೆ ನಾನು ಅರ್ಧ ಚಮಚದಷ್ಟು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಮತ್ತು ಚಿಟಿಕೆ ಇಂಗನ್ನು ಕೂಡ ಹಾಕ್ತಾ ಇದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಆಪ್ಷನಲ್ ಇಂಗ್ರೀಡಿಯೆಂಟ್, ಯಾವುದೇ ಕಾಯಿ ಹಾಕದೆ ಮಾಡ್ಬೋದು ಅಂತ ಹೇಳಿದ್ದೆ. ಇಲ್ಲಿ ನಮಗೆ ಕಾಯಿ ಹಾಕಿ ಕೂಡ ಮಾಡೋಕ್ಕಾಗುತ್ತೆ. ಇಲ್ಲಿ ನಾನು ಆಪ್ಷನಲ್ ಹೇಳ್ತಾ ಇದ್ದೀನಿ. ಕಾಯಿ ಬೇಕಿದ್ದರೆ ಇಷ್ಟ ಇದ್ದವ್ರನ್ನ ಕಾಯನ್ನು ಹಾಕ್ಕೊಳ್ಳಿ. ತುರಿದ ಕಾಯಿಯನ್ನು ಇಲ್ಲಿ ನಾನು ಹಾಕೋತಾ ಇದ್ದೇನೆ. ಒಂದು 1/4 ಕಪ್ಪಷ್ಟು ಕಾಯಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 1/4 ಕಪ್ಪರಿಂದ ಅರ್ಧ ಕಪ್ವರೆಗೂ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬ್ರೌನಿಷ್ ಬರುತ್ತೆ. ಈ ಕಾಯಿ ಸ್ವಲ್ಪ ಕ್ರಿಸ್ಪ್ ಆದ ತಕ್ಷಣ ನಾವು ಈ ಒಗ್ಗರಣೆಯನ್ನು ಕಾಯಿ ಸಮೇತವಾಗಿ ಈ ಹಾಗಲಕಾಯಿ ಪಲ್ಯಕ್ಕೆ ಹಾಕ್ಕೋಬೇಕು. ಕಾಯಿ ಹಾಕೋದು ಇಲ್ಲಿ ಆಪ್ಷನಲ್ಲು. ಬೇಡ ಅಂದರೆ ಹಾಗೇನೂ ಬಿಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕೋಸ್ಟಲ್ನವ್ರಿಗೆ ಕಾಯಿ ಹಾಕೋದು, ಕಾಯಿಯಿಂದ ಮಾಡಿರುವಂಥ ಅಡುಗೆ ಅಂದರೆ ತುಂಬಾ ಇಷ್ಟ. ಇವಾಗ ಕಾಯಿ ಹಾಕಿದ ತಕ್ಷಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪಲ್ಯ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ನೀರೆಲ್ಲ ಇವಾಗ ಹಿಂಗೋಗಿದೆ. ಇವಾಗ ಇದು ರೆಡಿಯಾಗಿದೆ. ರೊಟ್ಟಿ, ಚಪಾತಿ, ಪೂರಿ, ಅನ್ನಕ್ಕಂತೂ ಸೂಪರ್ ಆದ ಕಾಂಬಿನೇಷನು. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಡಿಲಿಷಿಯಸ್ ಆ್ಯಂಡ್ ಟೇಸ್ಟಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ನನ್ನ ಈ 2 ರೆಸಿಪೀಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ, ಮತ್ತಷ್ಟು ರೆಸಿಪೀಸ್ಗಳೊಂದಿಗೆ. ಅಲ್ಲಿಯವರೆಗೂ ಹೆಲ್ದಿ ಆಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಬಾಯ್.